ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಇವತ್ತು ಶೃಂಗೇರಿ ಶಾರದಾಂಬಾಯಿ ಟೆಂಪಲಿಗೆ ಬಂದೀವಿ. ನಿನ್ನೆ ಮುರುಡೇಶ್ವರ ಇಡ್ಗುಂಜಿದೆಲ್ಲ ಮುಗಿಸ್ಕೊಂಡು ರಾತ್ರಿ 11:30 ಆಗಿತ್ತು ಇಲ್ಲಿ ಬಂದಾಗ. ಯಾಕಂದ್ರೆ ಅಲ್ಲೆಲ್ಲ ಫುಲ್ ರಶ್ ಇತ್ತು. ಆ ಕಾರಣಕ್ಕೆ ಬರೋದು ಲೇಟ್ ಆಯ್ತು. ಇಲ್ಲಿ ಸ್ವಲ್ಪ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಅಭ್ಯಾಸ ಮಾಡೋ ಮಂಟಪ. ಇದು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಬೆಗಿನ ಟೈಮ್ ಇಲ್ಲೇ ಅಕ್ಕಿ ಕಾಳು ಒಳಗೆ ಅಕ್ಷರ ಬರ್ಸ್ತಾರ್ರಿ. ಆ ಥರ ನೋಡ್ರಿ ಒಳಗಡೆ ಎಲ್ಲ. ಅಂತಂದ್ರೆ ಇಲ್ಲಿ ಏನ ಫ್ರೀ ಅಂತ್ರಿ ಬರ್ಸೋದಲ್ಲ. ಆಲ್ಮೋಸ್ಟ್ ಇಲ್ಲಿ ಅಮೌಂಟ್ ಕಟ್ಕಾಸ ರಸೀದಿ ತಗೋಬೇಕ್ರಿ. ಇಲ್ಲಿ ಒಳಗಡೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ನದಿ ಒಳಗ ಮೀನ ನೋಡ್ರಿ ಯಾವ ತರ ಮೀನ್ ಅದಾವ. ಭಾಳ ಅಂದ್ರೆ ಭಾಳ ದೊಡ್ಡ ಮೀನು ಬರ್ತಾವ್ರಿ ಇಲ್ಲಿ. ಇಲ್ಲಿ ಯಾರು ಮೀನ ಹಿಡ್ಕೊಂಡ್ ಹೋಗಲ್ಲ. ಯಾಕಪ್ಪ ಅಂತಂದ್ರ ಇಲ್ಲಿ ಒಂದು ಸೃಷ್ಟಿ ನಿಯಮ ಐತಿ ದೇವ್ರದ್ದು. ಒಬ್ರು ಯಾರೋ ಮೀನ ಹಿಡ್ಕೊಂಡ್ ಹೋಗಿ ಕ್ಯಾಸ ಪಲ್ಯ ಮಾಡಕಂತ ಹಿಡ್ಕೊಂಡ್ ಹೋಗಿದ್ರಂತ. ಆ ಮೀನ ಹೆಂಗ್ ಕೊಯ್ತಿದ್ರಲ್ಲ ಹಂಗ ಆ ತರ ಅವ್ರ ಮಕ್ಕಳದು ಶರೀರ ಕೊಯ್ಯಾಕತ್ತಿತ್ತಂತ. ಆ ಕಾರಣಕ್ಕ ಯಾರು ಇಲ್ಲಿಂದ ಒಬ್ರು ಮೀನ ಹಿಡ್ಕೊಂಡ್ ಕಾಸು ಹೋಗಂಗಿಲ್ಲ. ಬಹಳ ಫ್ರೆಂಡ್ಸ್, ಈ ದೇವಸ್ಥಾನ ಬಂದ್ಬಿಟ್ಟು ಕಾಸ ಈ ಶೃಂಗೇರಿ ಶಾರದಾಂಬೆ ಇದಕ್ಕೆ ಪ್ರಥಮ ಪೀಠಾಧಿಪತಿಗರು. ಇದು 820ರಿಂದ 834ರವರೆಗೆ ಇವರಿದ್ರಿ. ನೋಡ್ರಿ ಅಂತೆಂಥ ವಿಷಯಗಳು ನಮ್ಗೆ ಗೊತ್ತಿರಂಗಿಲ್ಲ. ಆಲ್ಮೋಸ್ಟ್ ನಮಗೂ ಇಲ್ಲೇ ನಾವು ಬಂದು ಹೋಗ್ತಿದ್ದೀವಿ. ಅಷ್ಟು ಗೊತ್ತಿದ್ರಿಕಿಲ್ಲ, ಇವತ್ತು ಗೊತ್ತಾಯಿತು. ಇಲ್ಲಿ ವಾಗೀಶ್ವರಿ ವಿದ್ಯಾರಣ್ಯ ದೇವಾಲಯ ರೀ ಅದು. ನೋಡ್ರಿ ಯಾವ ಟೈಪ್ ಫುಲ್ ತೊಳ್ಯಾದಾರಂತೆ. ಇಲ್ಲಿ ಎಲ್ಲ ಜನ ಎಲ್ಲ ಫುಲ್ ಫೋಟೋ ಹೊಡ್ಕೊಂಡು ನಿಂತ್ಬಿಟ್ಟಾರು ಹಿಂದ್ಗಡೆ. ನೋಡ್ರಿ ನಾವು ಬಂದು ವಿಡಿಯೋ ಮಾಡತ್ತೀವಿ. ದೇವಸ್ಥಾನಕ್ಕಿಂತನೂ ಒಂದು ಎಲ್ಲ ಫ್ರೆಂಡ್ಸ್ ಸರ್ಕಲ್ ಬಂದಾರಲ್ಲ ಅಷ್ಟು ಸೇರೆ ಫೋಟೋ ಕ್ಲಿಕ್ ಮಾಡ್ಕೊಕತ್ತಾರ ಅವರು. ದೇವಸ್ಥಾನ ಒಳಗಡೆಯಿಂದ ಹೊರಗಡೆ ಬರೋದ್ರಿ ಅದು. ಇಲ್ಲಿ ಯಜ್ಞ ಶಾಲಾ ಐತ್ರಿ ಹಿಂದ್ಗಡೆ. ಭಾಳ ಅದ್ಭುತವಾದ ದೇವಸ್ಥಾನ ಐತಿ. ಇಲ್ಲಿ ಬಂದುಬಿಟ್ಟು ಕಾಸ ಒಳಗೆ ಫಸ್ಟ್ ಪೂಜೆ ಪ್ರಥಮ ಪೂಜೆ ನಡೀದ್ರಿ. ಟಿಪ್ಪು ಸುಲ್ತಾನ್ ಅವ್ರ ಹೆಸರಲ್ಲಿ ನಡೀತಿದ್ದು ಯಜ್ಞ. ಫಸ್ಟ್ ಟಿಪ್ಪು ಸುಲ್ತಾನ್ ಅವ್ರ ಹೆಸರಲ್ಲೇ ಪೂಜೆ ಮಾಡಿದ ನಂತರ ಆಮೇಲೆ ಎಲ್ಲ ಪೂಜೆಗಳು ಸ್ಟಾರ್ಟ್ ಆಗ್ತಾವ್ರಿ. ಆ ಥರ ಯಾಕಂತಂದ್ರೆ ಮೊದಲಿನ ಮೊಘಲರ ಸಾಮ್ರಾಜ್ಯದ ಟೈಮ್ನಾಗ ಭಾಳ ಇಲ್ಲೇ ನೋಡಿದ್ರಲ್ಲ ದೇವಸ್ಥಾನ. ಆ ಕಾರಣಕ್ಕೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಶ್ರೀ ಸದ್ಗುರು ಚಂದ್ರಶೇಖರ್ ಭಾರತೀಯ ಸಭಾಂಗಣ ಅಂತ ಕಾಸ. ಇಲ್ಲಿ ಮದುವೆ ಕಾರ್ಯಕ್ರಮಗಳು ಒಳ್ಳೆಯ ಸಾಲಿವು ಎಲ್ಲ ನಿಂತಿರ್ತಾವ್ರಿ. ಇಲ್ಲಿ ನೋಡ್ರಿ ಇಲ್ಲೇ ಫಸ್ಟ್ ಯಾರ್ಯಾರು ಗುರುಗಳು ಇಲ್ಲಿ ಇದ್ರಂತೆ ಕಾಸ. ಅಷ್ಟು 1 2 3 4 5 6 8 ಒಟ್ಟು 8 ಜನ ಸ್ವಾಮಿಗಳು ರೀ ಮಿನಿಮಮ್. ಈಗಿದ್ದವ್ರದ್ದು ಐತ್ರಿ. ಅವ್ರು ಬೆಳಗ್ಗೆ ನಾಷ್ಟದವ್ರು ನೋಡ್ರಿ. ಮಧ್ಯಾಹ್ನ 1 ಗಂಟೆಗೆ ಊಟ ಸ್ಟಾರ್ಟ್ ಆಗ್ತೈತಿ. ಅನ್ನಪ್ರಸಾದ ಒಳ್ಳೆಯ ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಆತಂತ 9 ಗಂಟೆ ಮಟನೂ ಇರ್ತೈತಿ. ಆಮೇಲೆ 2ರಿಂದ 2.5 ತಾಸು ಇರ್ತೈತಿ. ಯಾವುದೇ ದಿನ ಬಂದ್ರೂ ಊಟದ ಇಲ್ಲಿ ವ್ಯವಸ್ಥೆ ಇರ್ತೈತೆ. ಯಾಕಂತಂದ್ರೆ ದೇವಸ್ಥಾನ ಭಾಳ ದೊಡ್ಡದೈತಿ. ಬಂದಂಥ ಭಕ್ತಾದಿಗಳಿಗೆ ಯಾವಾಗಿದ್ರೂ ಊಟದ ವ್ಯವಸ್ಥೆ ಇರ್ತೈತೆ ರೀ. ಈಗ ದೇವಸ್ಥಾನ ಹಿಂದ್ಗಡೆನೇ ಐತಿ ಊಟದ್ದು. ಯಾರೋ ಬಂದ್ರೂ ಇಲ್ಲಿ ಪ್ರಸಾದ ತೊಗೊಂಡು ಹೋಗ್ರಂತೆ ಅಂತೇಳಿ. ಬಸ್ಸು ಮೊಸರು ತಿನ್ನೋಂಗಲ್ಲ, ಅದಕ್ಕೆ ಬರೀ ಒಗ್ಗರಿನ ನಾಟ ತಿನ್ನತ್ತಾನ ರೀ. ನೋಡ್ರಿ ಎಲ್ಲ ನೀಡ್ಕೋತವೆ ಸರ್ಕಲ್ಲ. ಬಸು ಸ್ವಾಮಿ ನೀಡಕತ್ತಾರ ಕುಂತ್ಕೊಂಡ. ರೈಸು ಶೃಂಗೇರಿ ಒಳಗದವ್ರಿ. ಕರ್ಯಾಕತ್ತಾರಟ್ರು ದಬಾಷೆ. ಅವ್ರಿಗೆ ಮಾತು ಬರಲ್ಲ, ಅದಕ್ಕೆ ಬಾಯಿಲಿ ಅಂತ ಬರೀ ಸುಮ್ಮನೆ ಮಾಡ್ತಿರ್ತಾರೆ ರೀ. ಫ್ರೆಂಡ್ಸ್, ಶೃಂಗೇರಿಯಿಂದ ಹೊರನಾಡು ಹೊಂಟಿದ್ದೀವಿ ರೀ. ಅದ್ಭುತವಾದ ಒಂದು ಫಾಲ್ಸ್ ಐತಿ ಇಲ್ಲಿ. ಯಾಕಂತ ನಾವು ಪ್ರತಿ ಸಲ ಬಂದು ನೋಡ್ತಿದ್ದೀವಿ. ಈ ಸಲ ಇಲ್ಲಿ ತೆರಿಬ್ ಕಾಸ ಅಷ್ಟರು ಎಲ್ಲರೂ ಒಂದೊಂದು ಫೋಟೋ ಹೊಡ್ಕೊಂಡಿವಿ. ನಮ್ಮ ಕಡಿಮೆ ಯಾಕಂತ ನಮ್ಮ ಹೋಗ್ತಿದ್ದಿಲ್ಲ ನೋಡ್ರಿ. ಇಲ್ಲಿ ಯಾವ ಟೈಪ್ ಐತೆ ಅಂತ ಕಾಸ. ನೀರಿನ ಜರಿ ಸೌಂಡ್ ನೋಡ್ರಿ ಹೆಂಗೆ ಬರ್ತೈತಿ. ಗಾಡಿ ಅಲ್ಲಿ ತೆರಬೇರಿ ನಮ್ಮದು.
ಶೃಂಗೇರಿ ಒಳಗೆ ನಾಷ್ಟ ಮಾಡ್ಕೊಂಡು ಕಾಸ ಅಲ್ಲಿಂದ ಬಿಟ್ಟಿವ್ರಿ. ಇವಾಗ ಎಲ್ಲಿ ಬಂದವು ನೋಡ್ರಿ, ಇಲ್ಲೇ ಆಲ್ಮೋಸ್ಟ್ ಎಲ್ಲರೂ ಬಂದೋಗಿರ್ತೀರಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದವ್ರಿ. ಸ್ವಲ್ಪ ಬರೋ ಮುಂದೆ ಲೇಟ್ ಆಯಿತು. ಯಾಕಪ್ಪ ಅಂತಂದ್ರೆ ನಮ್ಮ ಗಾಡಿ ಒಳಗೆ ಫುಲ್ ವಾಮೆಂಟ್ ಮಾಡ್ಕೊಬಿಟ್ರಿ. ಆ ಕಾರಣಕ್ಕೆ ಸ್ವಲ್ಪ ಬರೋದು ಲೇಟ್ ಆಯ್ತು ರೀ. ಇವಾಗ ಇಲ್ಲಿ ದರ್ಶನ ಮಾಡ್ಕೊಂಡು ಕಾಸು ಇಲ್ಲಿಂದ ಊಟ ಮಾಡ್ಕೊಂಡು ಧರ್ಮಸ್ಥಳ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ರಾಮೇಶ್ವರ ಮಧುರೆ ಮೀನಾಕ್ಷಿ ಎಲ್ಲ ನೋಡ್ಕೊಂಡು ಬಂದೀವ್ರಿ. ಈಗ ಒಂದು ಸಣ್ಣ ಚಿಕ್ಕದಾದ ವಿಡಿಯೋ ಹಾಕಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.